ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಲ್ಲಿ ಸಂಸ್ಕಾರ, ಧಾರ್ಮಿಕ ಆಚರಣೆಗಳು, ಅಭ್ಯಾಸಗಳು ಮಾಡಿಸುವಂಥದ್ದು ನಿಜಕ್ಕೂ ಬಾಲ್ಯಾವಸ್ಥೆಯಿಂದಲೇ ಪ್ರಚಲಿತಕ್ಕೆ ಬಂದಲ್ಲಿ ಮಾತ್ರ ಸಾಧ್ಯವಾದೀತು. ಅಂತಹ ಅಭ್ಯಾಸವನ್ನು ಪಂಢರೀವಾರ್ಕರಿ ಸಂಪ್ರದಾಯದಲ್ಲಿ ನಾವು ಬಾಲ್ಯಾವಸ್ಥೆಯಿಂದಲೇ ದಯಪಾಲಿಸುವಂತಹ ಚಿತ್ರಣವನ್ನು ಮಹಾರಾಷ್ಟ್ರದಾದ್ಯಂತ ಮನಗಾಣುತ್ತೇವೆ. ಅಂತಹ ಮಹಾರಾಷ್ಟ್ರದ ಪಂಢರೀವಾರ್ಕರಿ ಸಂಪ್ರದಾಯದ ಶಿಕ್ಷಣವನ್ನು ನಮ್ಮ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ಭಾರತ ದೇಶದ ವಿವಿಧೆಡೆಗಳಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಆಶ್ರಮಗಳಲ್ಲಿ, ವಿದ್ಯಾಲಯಗಳಲ್ಲಿ ಪ್ರತಿಭಾವಂತ ಸಾಧಕರನೇಕರು ತಮ್ಮ ತಮ್ಮ ಪ್ರಾಂತ್ಯದಲ್ಲಿ ಇರುವಂತಹ ಮಕ್ಕಳಿಗೆ ರಜೆಯ ಅವಧಿಯಲ್ಲಿ ಒಟ್ಟುಗೂಡಿಸಿಕೊಂಡು ಪಂಢರೀವಾರ್ಕರಿ ಸಂಪ್ರದಾಯದ ಮೃದಂಗ, ವೀಣೆ, ಹಾರ್ಮೋನಿಯಂ, ತಾಳ, ಪ್ರವಚನ, ಕೀರ್ತನ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಪಂಢರೀವಾರ್ಕರಿ ಸಂಪ್ರದಾಯದ ಶಿಕ್ಷಣದ ಅಭ್ಯಾಸವನ್ನು ನಿರಂತರವಾಗಿ ದಯಪಾಲಿಸಿ ಕಲಿಸುತ್ತಿರುವಂಥದ್ದು ನಿಜಕ್ಕೂ ಆದರ್ಶಪ್ರಾಯವಾಗಿರುವಂತಹ ಸಂಗತಿಯಾಗಿದೆ. ಅಂತಹ ಸನ್ನಿವೇಶವನ್ನು ನಾವೆಲ್ಲರೂ ಇಂದು ಈ ಮೂಲಕ ಮನಗಾಣುವ ಬನ್ನಿರಿ. ಪ್ರತಿ ವರ್ಷ ಭದ್ರಾವತಿ ಸಮೀಪದ ಗೊಂದಿ ಶ್ರೀ ಪಾಂಡುರಂಗ ಸಾಧಕಾಶ್ರಮದಲ್ಲಿ ಶ್ರೀ 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 ನಾಮದೇವಾನಂದ ಭಾರತಿ ಸ್ವಾಮೀಜಿಯವರು ಸಂಸ್ಥಾಪನೆ ಮಾಡಿರುವಂತಹ ಆಶ್ರಮದಲ್ಲಿ ಪ್ರತಿ ವರ್ಷವೂ ಪಂಢರೀವಾರ್ಕರಿ ಸಂಪ್ರದಾಯದ ಶಿಕ್ಷಣವನ್ನು ಅಭ್ಯಾಸವನ್ನಾಗಿ ಮಾಡಿಸುತ್ತಿರುವಂಥದ್ದು ಇಲ್ಲಿನ ಒಂದು ವಿಶೇಷ ಸೇವೆಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಮನಗಂಡು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಸಹಕರಿಸಿ.